प्रियाः छात्राः, सन्धिः इति पाठ्यभागस्य अग्रिमभागं पश्यामः। तत्र अनुनासिकसन्धिः इति सन्धिक्रमं पश्यामः। अनुनासिकसन्धिः कदा भवति इति चेत् क च ट त प चैतेभ्यः अक्षरेभ्यः परं ङ ञ ण न म चैते वर्णाः भवन्ति चेत् क्रमात् ङ ञ ण न म चैते वर्णाः आदेशाः भवन्ति। अत्र क च ट त प अक्षराणि सन्ति। तेभ्यः परं ङ ञ ण न म अर्थात् एते सर्वे अपि अनुनासिकवर्णाः। क च ट त प एते वर्गाणाम् आद्याः वर्णाः। तेषां क्रमात् ङ ञ ण न म वर्णाः आदेशाः भवन्ति। अर्थात् वर्गस्य प्रथमाक्षरस्य अनुनासिके परे तस्यैव वर्गस्य पञ्चमाक्षरम् अर्थात् अनुनासिकम् आदेशरूपेण भवति इति। क च ट त प ಗಳಿಗೆ ಅಂದರೆ ವರ್ಗದ ಮೊದಲನೇ ಅಕ್ಷರಗಳಿಗೆ ङ ಞ ಣ ನ ಮಗಳು ಯಾವುದಾದರೂ ಅನುನಾಸಿಕ ಅಕ್ಷರಗಳು ಪರವಾದರೆ ಕ್ರಮವಾಗಿ ङ ಞ ಣ ನ ಮಗಳು ಆದೇಶವಾಗಿ ಬರುತ್ತವೆ. ಅಂದರೆ ಕ ಅಕ್ಷರಕ್ಕೆ ಅನುನಾಸಿಕ ಪರವಾದರೆ ङ ಎಂಬ ಅಕ್ಷರ ಬರುತ್ತದೆ. ಅದೇ ವರ್ಗದ ಅನುನಾಸಿಕ ಅಕ್ಷರ ಆದೇಶವಾಗಿ ಬರುತ್ತದೆ. ಚ ಅಕ್ಷರಕ್ಕೆ ङ ಞ ಣ ನ ಮದಲ್ಲಿ ಯಾವುದಾದರೂ ಒಂದು ಅನುನಾಸಿಕ ಪರವಾದರೆ ಞ ಎನ್ನುವ ಅನುನಾಸಿಕ ಆದೇಶವಾಗಿ ಬರುತ್ತದೆ. ಇದೇ ರೀತಿಯಾಗಿ ಟಕಾರಕ್ಕೆ ನಕಾರ ಆದೇಶವಾಗಿ ಬರುತ್ತದೆ. ತಕಾರಕ್ಕೆ ಅದೇ ವರ್ಗದ ಅನುನಾಸಿಕ ಅಕ್ಷರ ನಕಾರ ಆದೇಶವಾಗಿ ಬರುತ್ತದೆ. ಟಕಾರಕ್ಕೆ ಪ ವರ್ಗದ ಅನುನಾಸಿಕ ಅಕ್ಷರವಾದ ಮ ಎನ್ನುವುದು ಆದೇಶವಾಗಿ ಬರುತ್ತದೆ. ಮತ್ತೊಮ್ಮೆ ನೋಡೋಣ. ಕ ಚ ಟ ತ ಪ ಈ ಅಕ್ಷರಗಳ ಮುಂದೆ ङ ಞ ಣ ನ ಮ ಅಕ್ಷರಗಳು ಪರವಾದಾಗ ಅಥವಾ ಈ ಅಕ್ಷರಗಳು ಬಂದರೆ ಕ್ರಮವಾಗಿ ङ ಞ ಣ ನ ಮಗಳು ಆದೇಶವಾಗಿ ಬರುತ್ತವೆ. ಕಚಟ ತಪಗಳಿಗೆ ಅನುನಾಸಿಕ ಪರವಾದಾಗ ಕ್ರಮವಾಗಿ ङ ಞ ಣ ನ ಮಗಳು ಆದೇಶವಾಗಿ ಬರುತ್ತವೆ. ಅಂದರೆ ಖಗೆ ङ, ಚ ಅಕ್ಷರಕ್ಕೆ ಞ, ಟಗೆ ಣ, ತಗೆ ನ, ಪಗೆ ಮ. ಉದಾಹರಣೆ ನೋಡೋಣ. ವಾಕ್ ಮಯಂ ಎಂಬುದಾಗಿದೆ. ವಾಕ್ ಅನ್ನುವುದು ಪೂರ್ವಪದ, ಅದರ ಕೊನೆಯ ಅಕ್ಷರ ಕಕಾರ ಕ. ಅದಕ್ಕೆ ಮಯಂ ಎಂಬುದರಲ್ಲಿ ಆದಿಯಲ್ಲಿ ಮಕಾರ ಪರವಾಗಿದೆ. ಕ ವರ್ಗದ ಆದಿ ಅಕ್ಷರ, ಅದಕ್ಕೆ ಮ ಎಂಬ ಅನುನಾಸಿಕ ಪರವಾದಾಗ ಏನು ಬರುತ್ತೆ? ಕ ವರ್ಗದ ಅನುನಾಸಿಕ ಅಕ್ಷರ ङ ಎಂಬುದು ಆದೇಶವಾಗಿ ಬರುತ್ತದೆ. ವಾಕ್ ಇದ್ದಿದ್ದು ಹೋಗಿ ವಾಂಗ್ ಆಗುತ್ತೆ. ವಾಂಗ್ ಮಯಂ ವಾಂಗ್ಮಯಂ ಅಂತ ಆಗ್ತದೆ. ಷಟ್ ಪ್ಲಸ್ ಮುಖ, ಷಟ್ ಎಂಬುದು ವರ್ಗದ ಮೊದಲನ ಅಕ್ಷರ, ಅದಕ್ಕೆ ಅನುನಾಸಿಕ ಪರವಾಗಿದೆ ಮಕಾರ. ಅದೇ ವರ್ಗದ ಕೊನೆಯ ಅಕ್ಷರ ಅರ್ಥಾತ್ ಅನುನಾಸಿಕವೇ ಆದೇಶವಾಗಿ ಬಂದರೆ ಷಣ್ ಮುಖ ಷಣ್ಮುಖ ಆಗುತ್ತೆ. ಚಿತ್ ಪ್ಲಸ್ ಮಯ ಚಿನ್ಮಯ. ನೋಡಿ, ಇಲ್ಲಿ ಚಿತ್ ತಕಾರ ಇದೆ, ಅದಕ್ಕೆ ನಕಾರ ರೂಪವಾದ ಅನುನಾಸಿಕ ಅಕ್ಷರ ಆದೇಶವಾಗಿ ಬಂದಿದೆ. ಜಗತ್ ಪ್ಲಸ್ ನಾಯಕ ಜಗನ್ನಾಯಕ. ಇಲ್ಲಿ ಕೂಡ ನಕಾರ ರೂಪವಾದ ಅನುನಾಸಿಕ ಅಕ್ಷರ ಆದೇಶವಾಗಿ ಬಂದಿದೆ. ಅಪು ಪ್ಲಸ್ ಮಗ್ನ ಅಮ್ಮಗ್ನ. ಇಲ್ಲಿ ಮಕಾರ ಎಂಬ ಅನುನಾಸಿಕ ಆದೇಶವಾಗಿ ಬಂದಿದೆ. ಅಂದರೆ ಕಚಟ ತಪಗಳಿಗೆ ಅನುನಾಸಿಕ ಪರವಾದಾಗ ङ ಞ ಣ ನ ಮಗಳು ಆದೇಶವಾಗಿ ಬರುತ್ತವೆ ಅಂತ ಅನುನಾಸಿಕ ಸಂಧಿಯ ನಿಯಮವನ್ನು ನಾವು ಸಂಕ್ಷೇಪ ಮಾಡಿ ಹೇಳಬಹುದಾಗಿದೆ. ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೇವೆ. ಈ ಮುಂದಿನ ಸಂಧಿ ಅನುಸ್ವಾರ ಸಂಧಿ. ಪದಾಂತಸ್ಯ ಮಕಾರಸ್ಯ
ವ್ಯಂಜನೆ ಪರೆ ಮಕಾರಸ್ಯ ಸ್ಥಾನೆ ಅನುಸ್ವಾರಃ ಆದೇಶಃ ಭವತಿ. ಬಹಳ ಸುಲಭವಾಗಿದೆ ಇದು. ಪದದ ಕೊನೆಯಲ್ಲಿರುವ ಮಕಾರಕ್ಕೆ ವ್ಯಂಜನ ಪರವಾದಾಗ ಅನುಸ್ವಾರವು ಆದೇಶವಾಗಿ ಬರುತ್ತದೆ. ನೋಡಿ, ಮು ಅದರ ಮುಂದೆ ಯಾವುದಾದ್ರೂ ವ್ಯಂಜನ ಇದ್ದರೆ ಅನುಸ್ವಾರ ಆದೇಶವಾಗಿ ಬರುತ್ತದೆ. ಗ್ರಾಮಂ ಗಚ್ಚತಿ. ಗ್ರಾಮಂ ಅರ್ಧ ಮಕಾರ ಇದೆ, ಪದದ ಕೊನೆ ಪದ ಅನ್ನೋದು ಗ್ರಾಮಂ ಎನ್ನುವುದು ಪದ ಆಗುತ್ತೆ. ಪದದ ಕೊನೆಯಲ್ಲಿ ಮಕಾರ ಇದೆ, ಅದಕ್ಕೆ ಗಚ್ಚತಿ ಗ ಎಂಬ ವ್ಯಂಜನ ಪರವಾಗಿದೆ. ಆಗ ಏನು ಬರುತ್ತೆ, ಮಕಾರ ಹೋಗಿ ಅದರ ಸ್ಥಾನಕ್ಕೆ ಅನುಸ್ವಾರ ಬಂದರೆ ಗ್ರಾಮಂ ಗಚ್ಚತಿ. ನೋಡಿ, ಇಲ್ಲಿ ಹೇಳುವಾಗ ಉಚ್ಚಾರದಲ್ಲಿ ಯಾವುದೇ ವ್ಯತ್ಯಾಸ ನಮಗೆ ಕಂಡುಬರುವುದಿಲ್ಲ, ಆದರೆ ಬರೆಯುವುದರಲ್ಲಿ ವ್ಯತ್ಯಾಸ ಇರುತ್ತದೆ. ಇದನ್ನು ನಾವು ಬರವಣಿಗೆಗೆ ತುಂಬ ಮುಖ್ಯವಾಗಿ ನಾವು ಇದನ್ನು ಗಮನದಲ್ಲಿ ಇಟ್ಕೊಳ್ಬೇಕಾಗುತ್ತೆ. ಗ್ರಾಮಂ ಗಚ್ಚತಿ, ಯಾವ ಸಂದರ್ಭದಲ್ಲಿ ಮಕಾರವೇ ಉಳಿತದೆ, ಯಾವ ಸಂದರ್ಭದಲ್ಲಿ ಅನುಸ್ವಾರ ಬರ್ತದೆ ಅನ್ನೋದನ್ನು ನಾವು ಬರೆಯುವಾಗ ಅದು ಲಕ್ಷ್ಯದಲ್ಲಿಟ್ಕೊಂಡು ಬರಿಬೇಕಾಗುತ್ತೆ. ಇಲ್ಲಿ ಹೇಳಿದ್ದು ನೋಡಿ, ಪದದ ಕೊನೆಯಲ್ಲಿ ಮಕಾರಕ್ಕೆ ವ್ಯಂಜನ ಪರವಾದಾಗ ಅನುಸ್ವಾರ ಆದೇಶ ಬರುತ್ತೆ. ಒಂದು ವೇಳೆ ಸ್ವರ ಪರವಾದರೆ ಆಗ ಮಕಾರಕ್ಕೆ ಅನುಸ್ವಾರ ಆದೇಶ ಬರುವುದಿಲ್ಲ, ಮಕಾರವೇ ಉಳಿತದೆ. ಉದಾಹರಣೆಗೆ ವನಂ ಅಸ್ತಿ ಅಂತಿದೆ, ವನಂ ಮಕಾರ ಇದೆ, ಅಸ್ತಿ ಅಕಾರ ಇದೆ. ಅಕಾರ ಅನ್ನೋದು ಸ್ವರಾಕ್ಷರ. ಹಾಗೇನಾಗುತ್ತೆ, ವನಂ ಅಸ್ತಿ, ಮು ಇದ್ದಿದ್ದು ಮು ಅರ್ಧ ಮುವೇ ಬರಿಬೇಕು, ಬಿಟ್ಟರೆ ಅನುಸ್ವಾರವನ್ನು ಬರೆಯುವ ಹಾಗಿಲ್ಲ. ಇದರ ನಿಯಮವನ್ನು ಇನ್ನೊಂದು ಸಲ ನೋಡೋಣ. ಪದಾಂತಸ್ಯ ಮಕಾರಸ್ಯ, ಪದದ ಕೊನೆಯಲ್ಲಿರುವ ಮಕಾರಕ್ಕೆ ವ್ಯಂಜನೆ ಪರೆ, ವ್ಯಂಜನಾಕ್ಷರವು ಪರವಾದಾಗ ಮಕಾರಸ್ಯ ಸ್ಥಾನೆ ಅನುಸ್ವಾರಃ ಆದೇಶಃ ಭವತಿ, ಮಕಾರದ ಸ್ಥಾನದಲ್ಲಿ ಅನುಸ್ವಾರವು ಆದೇಶವಾಗಿ ಬರುತ್ತವೆ. ನೋಡಿ, ಕಥಂ ಪ್ಲಸ್ ಜೀವತಿ, ಕಥಂ ಜೀವತಿ, ಕಥಮು ಅರ್ಧ ಮಕಾರ ಹೋಗಿ ಅನುಸ್ವಾರ ಬಂದಿದೆ. ಪುಣ್ಯಂ ಪ್ಲಸ್ ಜನಯತಿ, ಪುಣ್ಯಂ ಜನಯತಿ. ಕಿಂ ಪ್ಲಸ್ ಕರೋತಿ, ಕಿಂ ಕರೋತಿ. ಇದು ಅನುಸ್ವಾರ ಸಂಧಿ. ಇನ್ನು ನಿಮಗೆ ಇರುವ ಮುಂದಿನ ಸಂಧಿ ವಿಭಾಗ ಪರಸವರ್ಣ ಸಂಧಿ. ಅನುಸ್ವಾರಸ್ಯ ವರ್ಗೀಯ ವ್ಯಂಜನೆ ಪರೆ ತತ್ತದ್ವರ್ಗಸ್ಯ ಪಂಚಮವರ್ಣಃ ಆದೇಶೋ ಭವತಿ. ಅನುಸ್ವಾರಸ್ಯ, ಅನುಸ್ವಾರಕ್ಕೆ, ವರ್ಗೀಯ ವ್ಯಂಜನೆ ಪರೆ, ವರ್ಗೀಯ ವ್ಯಂಜನವು ಪರವಾದಾಗ ತತ್ತದ್ವರ್ಗಸ್ಯ, ಅದೇ ವರ್ಗದ ಪಂಚಮವರ್ಣ, ಐದನೇ ಅಕ್ಷರ ಅಂದರೆ ಅನುನಾಸಿಕಾಕ್ಷರ, ಆದೇಶ ಭವತಿ, ಆದೇಶವಾಗಿ ಬರುತ್ತದೆ. ನೋಡಿ, ಅಂ ಪ್ಲಸ್ ಕಿತಃ, ಅಂ ಇದೆ, ಅನುಸ್ವಾರ ಇದೆ, ಅದಕ್ಕೆ ಕ ಎಂಬ ವರ್ಗೀಯ ವ್ಯಂಜನ ಪರವಾಗಿದೆ. ಅದೇ ವರ್ಗದ ಕೊನೆಯ ಅಕ್ಷರ ಯಾವುದು, ಪಂಚಮ ಅಕ್ಷರ ಅಂದರೆ ಞಕಾರ, ಆದೇಶವಾಗಿ ಬಂದರೆ ಅಂಕಿತಃ. ನೀವು 8ನೇ ಕ್ಲಾಸಿಗೆ ಬಂದ ಮೊದಲಿಗೆ ಪ್ರಾರಂಭದಲ್ಲಿ ನಿಮಗೆ ಬರೆಯುವಾಗ ಸ್ವಲ್ಪ ಗೊಂದಲ ಆಗ್ತಾ ಇತ್ತು. ಅದಕ್ಕೆ ಕಾರಣ ಇದು ಪರಸವರ್ಣ ಸಂಧಿ. ಸಂ ಪ್ಲಸ್ ಚಿತಃ ಸಂಚಿತಃ. ನೋಡಿ, ನಾವು ಅನುಸ್ವಾರವನ್ನು ಹಾಕಿ ಸಂಚಿತ ಅಂತ ಬರೆಯುವುದಿಲ್ಲ, ಸಂಚಿತಃ. ಚದ ಕೊನೆಯ ವರ್ಣ, ಐದನೇ ಅಕ್ಷರ ಯಾವುದು, ಞ, ಸಂಚಿತಃ. ಅಂ ಪ್ಲಸ್ ಡಃ ಅಂಡಃ. ಇಂ ಪ್ಲಸ್ ಧನಂ ಇಂಧನಂ. ಅಲ್ಲಿ ಧಕಾರದ ಅನುನಾಸಿಕಾಕ್ಷರವಾದ ನಕಾರ ಆದೇಶವಾಗಿ ಬರುತ್ತದೆ. ಕಂ ಪ್ಲಸ್ ಪಿತಃ, ಕಂ ಎಂಬ ಅನುಸ್ವಾರ ಇದೆ, ಅದಕ್ಕೆ ವರ್ಗೀಯ ವ್ಯಂಜನ ಪರವಾಗಿದೆ. ಆಗ ಅದೇ ವರ್ಗದ ಕೊನೆಯ ಅಕ್ಷರ ಯಾವುದು, ಪ ವರ್ಗದ ಕೊನೆಯ ಅಕ್ಷರ ಮಕಾರ, ಅದು ಆದೇಶವಾಗಿ ಬಂದರೆ ಕಂಪಿತಃ ಅಂತ ಆಗ್ತದೆ. ಇಲ್ಲಿಯೂ ಕೂಡ ಉಚ್ಚಾರಣೆಯಲ್ಲಿ ಯಾವುದೇ ವ್ಯತ್ಯಾಸ ಕಂಡು ಬರುವುದಿಲ್ಲ ನಮಗೆ ಮೇಲ್ನೋಟಕ್ಕೆ, ಆದರೆ ಬರವಣಿಗೆಯಲ್ಲಿ ವ್ಯತ್ಯಾಸ ಕಂಡುಬರುತ್ತದೆ. ಪ್ರೀತಿಯ ವಿದ್ಯಾರ್ಥಿಗಳೇ, ಇಲ್ಲಿಗೆ ಸಂಧಿ ಪಾಠದ ಎಲ್ಲ ನಿಯಮಗಳನ್ನು, ಎಲ್ಲ ಸಂಧಿಯ ನಿಯಮಗಳನ್ನು ನಾವು ನೋಡಿ ಆಗಿದೆ. ಅದಕ್ಕೆ ಉದಾಹರಣೆಗಳನ್ನು ಗಮನಿಸಿದ್ವಿ. ಈ ಸಂಧಿ ಪಾಠ ನಿಮ್ಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡು ಅದರ ಅಭ್ಯಾಸವನ್ನು ನೀವೇ ಬರಿಬೇಕು. ಏಕವಾಕ್ಯೇನ ಉತ್ತರಂ ಲಿಖತ. ಸಂಧಿ ನಾಮ ಕಹ. ಸಂಧಿ ಅಂದರೆ ಏನು? ನಿಮ್ಮ ಪಠ್ಯಪುಸ್ತಕದಲ್ಲಿ ಮೊದಲಿಗೆ ಇದೆ, ವರ್ಣಾನಾಂ ಅತ್ಯಂತಂ ಸಾಮೀಪ್ಯಂ ಸಂಧಿ. ಸಂಧಿಷು ಕತಿ ಪ್ರಕಾರಾಃ ಸಂತಿ ತೇ ಕೆ. ಸಂಧಿಗಳಲ್ಲಿ ಎಷ್ಟು ಪ್ರಕಾರಗಳಿದ್ದಾವೆ, ಅವು ಯಾವ್ಯಾವುದು? ಸಂಧಿಷು
ತ್ರಯಃ ಪ್ರಕಾರಾः सन्ति ते ಸ್ವರಸಂಧಿಃ ವ್ಯಂಜನಸಂಧಿಃ ವಿಸರ್ಗಸಂಧಿಃ ಚ. ವ್ಯಂಜನಸಂಧಯಃ ಕೆ. ವ್ಯಂಜನಸಂಧಿಗಳು ಯಾವ್ಯಾವುದು? ನಿಮ್ಮ ಪುಸ್ತಕದಲ್ಲಿ ಈ ಸಲ ಇದ್ದಿದ್ದು ಎಲ್ಲ ಸಂಧಿಗಳನ್ನು ಬರೆಯುವುದು. ವ್ಯಂಜನಸಂಧಯಃ ಶ್ಚುತ್ವಸಂಧಿಃ ಜ್ಯಷ್ಟ್ವಸಂಧಿಃ ಅನುನಾಸಿಕಸಂಧಿಃ ಅನುಸ್ವಾರಸಂಧಿಃ ಪರಸವರ್ಣಸಂಧಿಃ ಚ. ಅನುನಾಸಿಕವರ್ಣಾಃ के. ಅನುನಾಸಿಕವರ್ಣಾಃ ङ ಞ ಣ ನ ಮ. ಸಂಧಿಂ ವಿಭಜ್ಯ ನಾಮ ಲಿಖತ. ಸಂಧಿಯನ್ನು ಬಿಡಿಸಿ ಹೆಸರನ್ನು ಬರೆಯಬೇಕು. ಯಾವ ಸಂಧಿ ಅಂತ ಬರೀಬೇಕು. ಬರೆಯಬಹುದು, ಸುಲಭವಾಗಿದೆ ಅಂತ ಅಂದ್ಕೊಂಡಿದ್ದೇನೆ. ತಚ್ಚಿತ್ರಂ, ತತ್ ಪ್ಲಸ್ ಚಿತ್ರಂ, ತಚ್ಚಿತ್ರಂ ಶ್ಚುತ್ವಸಂಧಿಃ. ದಿಗ್ಭ್ರಾಂತಃ, ದಿಗ್ ಪ್ಲಸ್ ಭ್ರಾಂತಃ, ದಿಗ್ಭ್ರಾಂತಃ ಜಷ್ಟ್ವಸಂಧಿಃ. ಲ್ಯಬಂತಃ, ಲ್ಯಪ್ ಪ್ಲಸ್ ಅಂತಃ, ಲ್ಯಬಂತಃ ಇದು ಕೂಡ ಜಷ್ಟ್ವಸಂಧಿಃ. ಚಿನ್ಮಯಃ, ಚಿತ್ ಪ್ಲಸ್ ಮಯಃ, ಚಿನ್ಮಯಃ ಅನುನಾಸಿಕಸಂಧಿಃ. ಸಂಧಿಂ ಕೃತ್ವಾ ನಾಮ ಲಿಖತ. ರಾಮಸ್ ಪ್ಲಸ್ ಚಿನೋತಿ, ರಾಮಶ್ಚಿನೋತಿ ಶ್ಚುತ್ವಸಂಧಿಃ. ವಾಕ್ ಪ್ಲಸ್ ದೇವಿ, ವಾಗ್ದೇವಿ ಜಷ್ಟ್ವಸಂಧಿಃ. ಜಗತ್ ಪ್ಲಸ್ ನಾಯಕಃ, ಜಗನ್ನಾಯಕಃ ಯಾವ ಸಂಧಿ ಆಗುತ್ತೆ? ಅನುನಾಸಿಕ ಸಂಧಿಃ. ಪುಣ್ಯಂ ಪ್ಲಸ್ ಜಾಯತೆ. ನೋಡಿ ಇಲ್ಲಿ ಪುಣ್ಯಂ ಅರ್ಧ ಮಕಾರ ಇದೆ, ಜಾಯತೆ ಜ ಅನ್ನುವ ವ್ಯಂಜನ ಪರವಾಗಿದೆ, ಆಗ ಮಕಾರದ ಸ್ಥಾನಕ್ಕೆ ಅನುಸ್ವಾರ ಆದೇಶವಾಗಿ ಬರುತ್ತದೆ. ಪುಣ್ಯಂ ಜಾಯತೆ. ಸಮೂಹೇತರ ಪದಂ ಚಿತ್ವಾ ಲಿಖತ. ಗಿರೀಶಃ ವಾಗೀಶಃ ಹರೀಶಃ ಕಪೀಶಃ. ನೋಡಿ ಗಿರೀಶಃ, ಗಿರಿ ಪ್ಲಸ್ ಈಶಃ ಸವರ್ಣ ದೀರ್ಘ ಸಂಧಿ ಆಗುತ್ತೆ. ಹರೀಶಃ, ಹರಿ ಪ್ಲಸ್ ಈಶಃ ಇದು ಕೂಡ ಸವರ್ಣ ದೀರ್ಘ ಸಂಧಿ. ಕಪೀಶಃ, ಕಪಿ ಪ್ಲಸ್ ಈಶಃ ಇದು ಕೂಡ ಸವರ್ಣ ದೀರ್ಘ ಸಂಧಿ. ವಾಗೀಶಃ, ವಾಕ್ ಪ್ಲಸ್ ಈಶಃ ಇದು ಜಷ್ಟ್ವ ಸಂಧಿ. ಆದ್ದರಿಂದ ವಾಗೀಶ ಅನ್ನೋದು ಗುಂಪಿಗೆ ಸೇರಿದ ಪದ ಆಗುತ್ತೆ. ದಿಗಂಬರಃ ವಾಗ್ದಾನಂ ತದಪಿ ತಥಾಪಿ. ದಿಕ್ ಪ್ಲಸ್ ಸಂಬರಃ ದಿಗಂಬರಃ ಇದು ಜಷ್ಟ್ವ ಸಂಧಿ. ವಾಗ್ದಾನಂ, ವಾಕ್ ಪ್ಲಸ್ ದಾನಂ, ವಾಗ್ದಾನಂ ಜಷ್ಟ್ವ ಸಂಧಿ. ತದಪಿ, ತತ್ ಪ್ಲಸ್ ಅಪಿ, ತದಪಿ ಜಷ್ಟ್ವ ಸಂಧಿ. ತಥಾಪಿ, ತಥಾ ಪ್ಲಸ್ ಅಪಿ ಇದು ಸವರ್ಣ ದೀರ್ಘ ಸಂಧಿ ಆಗುತ್ತೆ. ಆದ್ದರಿಂದ ಇಲ್ಲಿ ಸಮೂಹೇತರ ಪದ ತಥಾಪಿ. ಷಡಾನನಃ, ಷಟ್ ಪ್ಲಸ್ ಆನನಃ, ಷಡಾನನಃ ಇದು ಜಷ್ಟ್ವ ಸಂಧಿ. ಗಜಾನನ, ಗಜ ಆನನಃ, ಗಜಾನನಃ ಸವರ್ಣ ದೀರ್ಘ ಸಂಧಿ. ಸಿಂಹಾಸನಂ, ಸಿಂಹ ಪ್ಲಸ್ ಆಸನಂ, ಸಿಂಹಾಸನಂ ಇದು ಸವರ್ಣ ದೀರ್ಘ ಸಂಧಿ. ದೇವೇಂದ್ರಃ, ದೇವ ಇಂದ್ರಃ, ದೇವೇಂದ್ರಃ ಗುಣಸಂಧಿ. ಆದ್ದರಿಂದ ಇಲ್ಲಿ ಯಾವುದಾಯಿತು ಅಂದರೆ ಷಡಾನನಃ ಎನ್ನುವುದು ಜಷ್ಟ್ವ ಸಂಧಿ. ಆದ್ದರಿಂದ ಇದು ವ್ಯಂಜನ ಸಂಧಿಗೆ ಸೇರುತ್ತೆ. ಉಳಿದ ಮೂರು ಸ್ವರ ಸಂಧಿಗಳು. ಚತುರ್ಥಂ ಪದಂ ಲಿಖತ. ತದಾಪಿ ಸವರ್ಣ ದೀರ್ಘ ಸಂಧಿ, ತದಪಿ ಜಷ್ಟ್ವ ಸಂಧಿ, ತತ್ ಪ್ಲಸ್ ಅಪಿ ಜಷ್ಟ್ವ ಸಂಧಿ. ಷಡಾನನಃ ಜಷ್ಟ್ವ ಸಂಧಿ. ಷಣ್ಮುಖಃ ಡ್ಯಾಶ್, ಷಟ್ ಪ್ಲಸ್ ಮುಖಃ ಷಣ್ಮುಖಃ ಇದು ಅನುನಾಸಿಕ ಸಂಧಿ. ನೋಡಿ ಕೆಳಗೆ ಒಂದು ಕೋಷ್ಟಕ ಕೊಟ್ಟಿದ್ದಾರೆ, ಅದರಲ್ಲಿ ಸ್ವರ ಸಂಧಿಗಳು ಯಾವ್ಯಾವುದು, ವ್ಯಂಜನ ಸಂಧಿಗಳು ಯಾವ್ಯಾವುದು, ವಿಸರ್ಗ ಸಂಧಿಯ ವಿಭಾಗಗಳನ್ನು ಕೊಟ್ಟಿದ್ದಾರೆ. ಸ್ವರ ಸಂಧಿಗಳನ್ನು ನೀವು 8ನೇ ಕ್ಲಾಸಲ್ಲಿ ಅಭ್ಯಾಸ ಮಾಡಿ ಆಗಿದೆ. ವ್ಯಂಜನ ಸಂಧಿಗಳನ್ನು ಈಗ ಅಭ್ಯಾಸ ಮಾಡಿದ್ದೀರಿ. ವಿಸರ್ಗ ಸಂಧಿ 10ನೇ ತರಗತಿಗೆ ಬರಲಿಕ್ಕಿದೆ. ಪ್ರೀತಿ ವಿದ್ಯಾರ್ಥಿಗಳೇ, ಈ ಪಾಠವನ್ನು ಸರಿಯಾಗಿ ಕೇಳಿಸ್ಕೊಂಡು ಕೊಟ್ಟಿರುವ ಎಲ್ಲ ಅಭ್ಯಾಸದ ಪ್ರಶ್ನೆಗಳಿಗೆ ಉತ್ತರವನ್ನು ಬರೆದು ನಿಮ್ಮ ನೋಟ್ಸಿಗೆ ಬರೆದಿಟ್ಕೊಳ್ಳಿ. ಇದರಿಂದ ಘಟಕ ಪರೀಕ್ಷೆಯನ್ನು ಮುಂದಿನ ದಿವಸದಲ್ಲಿ ಮಾಡಲಾಗ್ತದೆ.